ಹರೇ ಶ್ರೀನಿವಾಸ. ಶ್ರೀ ವಾದಿರಾಜರ ಕೃತಿ ಹಯವದನ ಅಂಕಿತನಾಮ. ಹಾಡಿನ ಸಾಲು ಎನಗೆ ನೀ ಬಂಧು ಎಂದೆಂದೂ ದಯಾಸಿಂಧು ಎಂಬುವ ಅದ್ಭುತವಾದ ಸಾಹಿತ್ಯ. ಇದು ದಶಾವತಾರದ ಪ್ರಾರ್ಥನಾ ರೂಪವಾದ ಕೃತಿ. ನನಗೆ ಭಗವಂತನೇ ನೀನೇ ಬಂಧು, ಯಾವಾಗಲೂ ದಯಾ ಸಮುದ್ರನಾದ ನೀನೇ ನನಗೆ ಬಂಧು ಎಂದು ಭಕ್ತಿಯಿಂದ ಪರಮಾತ್ಮನ ಬೇರೆ ಬೇರೆ ರೂಪ ದಶಾವತಾರಗಳನ್ನು ವರ್ಣಿಸಿದ್ದಾರೆ. ಪರಿಪೂರ್ಣನಾದ ದರ್ಶನದಿಂದಲೇ ಸಂತೋಷವನ್ನು ಕೊಡುವ ಶ್ರೀ ಹಯವದನ ರೂಪಿ ಭಗವಂತನೇ ಸದಾ ನಿನ್ನವನೆಂದು ನನ್ನನ್ನು ಸಲಹಬೇಕು ಎಂದು ಪ್ರಾರ್ಥಿಸುವ ರೀತಿಯನ್ನು ಈ ಕೃತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಸುಂದರವಾದ ಕೃತಿಯನ್ನು ಈಗ ಕಲಿಯಲು ಪ್ರಯತ್ನ ಮಾಡೋಣ. ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು. ತಮನ ಕೊಂದೆ ಶ್ರುತಿ ತತಿಯಾನಿ ತಂದೆ ಕೂರುಮನಾಗಿ ಗಿರಿಯಾನೆತ್ತಿದೆ, ತಮನ ಕೊಂದೆ ಶ್ರುತಿ ತತಿಯಾನಿ ತಂದೆ ಕೂರುಮನಾಗಿ ಗಿರಿಯಾನೆತ್ತಿದೆ, ಕ್ಷಮೆಯ ಪೊತ್ತೆ ಹಿರಣ್ಯ ಕನಕೀತೆ, ಕ್ಷಮೆಯ ಪೊತ್ತೆ ಹಿರಣ್ಯ ಕನಕೀತೆ, ತ್ರಿವಿಕ್ರಮನಾಗಿ ಬೆಳೆದೆ ತ್ರೈಲೋಕ್ಯವ ನಳೆದೆ, ತ್ರಿವಿಕ್ರಮನಾಗಿ ಬೆಳೆದೆ ತ್ರೈಲೋಕ್ಯವ ನಳೆದೆ, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು. ರಾಯರ ಗೆಲಿದೆ ರಾವಣನ ಬಲವನು ಮುರಿದೆ, ಉಪಾಯದಿ ಗೋವಳನಾದೆ, ರಾಯರ ಗೆಲಿದೆ ರಾವಣನ ಬಲವನು ಮುರಿದೆ, ಉಪಾಯದಿ ಗೋವಳನಾದೆ, ಸ್ತ್ರೀಯರ ಕೆಡಿಸಿದೆ ಕಾಲಿಯಾಗಿ ಕೋಲಿಸಿದೆ, ಸ್ತ್ರೀಯರ ಕೆಡಿಸಿದೆ ಕಾಲಿಯಾಗಿ ಕೋಲಿಸಿದೆ, ಕಾಯ ಜನತಾತ ಕಾಮಿತ ಫಲದಾತ, ಕಾಯ ಜನತಾತ ಕಾಮಿತ ಫಲದಾತ, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು. ಸುರರ ಶಿರೋರನ್ನ ಕರುಣಾ ಸಂಪನ್ನ, ಮಾನವರ ಮಾನ್ಯ ಸಿರಿಹಯವದನ, ಸುರರ ಶಿರೋರನ್ನ ಕರುಣಾ ಸಂಪನ್ನ, ಮಾನವರ ಮಾನ್ಯ ಸಿರಿಹಯವದನ, ಪಾವನ ಪರಿಪೂರ್ಣ ಶಶಿವರ್ಣ, ಪಾವನ ಪರಿಪೂರ್ಣ ಶಶಿವರ್ಣ, ನಿರುತ ನಿನ್ನವನ್ನ ಕಾಯಬೇಕೆನ್ನ, ನಿರುತ ನಿನ್ನವನ ಕಾಯಬೇಕೆನ್ನ, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು, ಎನಗೆ ನೀ ಬಂಧು ಎಂದೆಂದು ದಯಾ ಸಿಂಧು.
ಎಂದೆಂದು ದಯಾ ಸಿಂಧು ಎಂದೆಂದು ದಯಾ ಸಿಂಧು. ಹರೇ ಶ್ರೀನಿವಾಸ.